ನಿಮ್ಮನ್ನು ಮಾತಾಡ್ತೀನಿ ನಾನು. ಇದೀಗ ಬಸವರಾಜ್ ಅವರು ಮಾತಾಡ್ಸ್ಬಿಡ್ತೀನಿ ನಾನು. ಬಸವರಾಜ್ ಸರ್, ಈಗ ಇರಾನ್ನಲ್ಲಿ ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲಾನ್ ನಡೀತಾ ಇದೆ ಸರ್. ಅಲ್ಲಿ ಲಾ ಮೇಕರ್ ಇನ್ಕ್ಲೂಡಿಂಗ್ MP ಸೊಮಾಯೆ ರಫಿ ಅಂತ ಹೇಳಿ. ಏನು ಬಿಲ್ ಅಂತ ಹೇಳಿದ್ರೆ, ಯಾವ್ಯಾವ ದೇಶಗಳು ತನ್ನ ಹೋರ್ಮುಜ್ ಜಲಸಂಧಿಯಿಂದ ಹಡಗುಗಳ ಮೂಲಕ ಲಾಭವನ್ನು ಮಾಡ್ಕೊಳ್ತಾ ಇದ್ದಾರೋ, ಒಂದು ಹಡಗಿಗೆ ಅದು ಅವರು ಫುಡ್ಗೋಸ್ಕರ ಬಳಸ್ಕೊಳ್ತಾ ಇದ್ದಾರೋ, ತೈಲಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೋ, ಒಂದು ಹಡಗಿಗೆ 18 ಕೋಟಿ ನಾವು ಟೋಲ್ ಹಾಕಿಬಿಟ್ರೆ ಹೇಗೆ ಅಂತ ಹೇಳಿ. ಒಂದು ಕಡೆ ಇದು ಅವರಿಗೆ ಹಣದ ಮೂಲ ಕೂಡ ಬೇಕು. ಇರಾನ್ನ ಸೆಂಟ್ರಲ್ ಬ್ಯಾಂಕ್ಗಳ ಮೇಲೆ ಅಮೆರಿಕ ಒಂದಷ್ಟು ನಿಯಂತ್ರಣ ಹಾಕೊಂಡು ಫ್ರೀಸ್ ಮಾಡೋ ಒಂದು ಕಡೆ ಕೂರಿಸಿದೆ. ಅಟ್ ದ ಸೇಮ್ ಟೈಮ್ ಆಲ್ರೆಡಿ ಇರಾನ್ ಬಿಟ್ಟಿರ್ತಕ್ಕಂಥ ಇರಾನ್ನ ಹಡಗುಗಳು ಯಾವ್ದಿದೆಯೋ ಅದಕ್ಕೆ ವಿನಾಯಿತಿ ಕೊಡ್ತಾ ಇದ್ದೀನಪ್ಪ, ಅದು ಬೇಕಾದ್ರೆ ಪ್ಲೇಸ್ಗಳು ರೀಚ್ ಆಗ್ಬಿಡ್ಲಿ ಅಂತ ಅಮೆರಿಕ ಒಂದು ಕಡೆ ಬಿಟ್ಕೊಂಡಿದೆ. ಅದು ಇರಾನಿಗೆ ಹೆಲ್ಪ್ ಮಾಡದಂತೆ ಅಲ್ಲ, ಜಾಗತಿಕ ಆರ್ಥಿಕ ಬಿಕ್ಕಟ್ಟು, ತೈಲ ಬಿಕ್ಕಟ್ಟಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ 18 ಕೋಟಿ ಒಂದು ಕಡೆ, ಈ ತೈಲ ಬಿಕ್ಕಟ್ಟಿಗೆ ಪರಿಹಾರ ಒಂದು ಕಡೆ. ಎಕನಾಮಿಕಲಿ ಹೇಗೆ ಹೋಗುತ್ತೆ ಸರ್ ಪ್ರಪಂಚ ಈಗ ಅಂತ? ಇದು ಹಾರ್ಮೋಸ್ ಇದೆಯಲ್ಲ, ಹಾರ್ಮೋಸು ಇಡೀ ಪ್ರಪಂಚಕ್ಕೆ ಬಹಳ ಮುಖ್ಯವಾದಂಥ ಒಂದು ಜಲಸಂಧಿ. ಆ ಜಲಸಂಧಿಯನ್ನ ಇವತ್ತು ಇರಾನ್ ಯುದ್ಧದ ಸಂದರ್ಭದಲ್ಲಿ ಬಳಸ್ಕೊತಾ ಇದೆ. ಇಡೀ ಪ್ರಪಂಚ ಎಣ್ಣೆಯನ್ನ ಪಡ್ಕೋಬೇಕಾದ್ರೆ ಈ ಹಾರ್ಮೋಸ್ ಜಲಸಂಧಿಯ ಮೂಲಕನೇ ಸುಮಾರು 30% 40% ಎಣ್ಣೆಗಳು ಪ್ರಪಂಚಕ್ಕೆ ಮುಟ್ತಾ ಇದೆ. ಈಗ ಯುದ್ಧ ಒಂದು ಹಂತಕ್ಕೆ ಬಂದಿದೆ. ಯುದ್ಧದಲ್ಲಿ ಭಾಗವಹಿಸಿದಂಥ ದೇಶಗಳು ಸುಸ್ತಾಗಿದ್ದಾವೆ. ಆ ಕಾರಣಕ್ಕೆ ಒಂದು ನೆಪವನ್ನ ಹುಡುಕ್ತಾ ಇದ್ದಾವೆ, ಯಾವುದಾದ್ರು ರೂಪದಲ್ಲಿ ಯುದ್ಧವನ್ನ ನಿಲ್ಲಿಸಬೇಕು ಅಂತ. ಈಗ ಇರಾನ್ ಷರತ್ತು ಹಾಕಿದೆ. ಇರಾನ್ ಹಾಕಿರುವಂತ ಷರತ್ತನ್ನ ಒಪ್ಕೊಳ್ಳುವಂಥದ್ದು ತುಂಬಾ ಕಷ್ಟ. ಯಾಕೆಂದ್ರೆ 3 ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಅದರಲ್ಲೂ ಪ್ರತಿಷ್ಠೆಯ ಪ್ರಶ್ನೆ. ಇರಾನ್ ಮತ್ತೆ ಅಮೆರಿಕ ಇರಾನ್ ವಿಧಿಸಿದಂತಹ ಷರತ್ತನ್ನು ಒಪ್ಕೊಳ್ಳುವಂಥದ್ದು ಅಮೆರಿಕಾಗೆ, ಇಸ್ರೇಲ್ಗೆ ಕಷ್ಟ ಇದೆ. ಯುದ್ಧ ನಿಲ್ಲಲ್ಲ ಅಂತ ಇರಾನಿಗೆ ಗೊತ್ತಿದೆ. ಆ ಕಾರಣಕ್ಕೆ ಇರಾನ್ ಈ ಒಂದು ಟೋಲ್ ಹಾಕುವ ಒಂದು ಕಾರ್ಯಕ್ರಮವನ್ನ ತನ್ನ ಒಂದು ಬಿಲ್ ಮೂಲಕ ತರ್ತಾ ಇದೆ. ಆದ್ರೆ ಈ ಬಿಲ್ ಅಷ್ಟರ ಮಟ್ಟಿಗೆ ಯಶಸ್ಸಾಗಲಾರದು ಅಂತ ಅನ್ಸುತ್ತೆ. ಇನ್ನೊಂದಷ್ಟು ಯುದ್ಧವನ್ನ ಮುಂದೆ ತಗೊಂಡೋಗ್ತದೆ ಅಂತ ನನಗೆ ಅನಿಸ್ತದೆ. ನಾನು ಮತ್ತಷ್ಟು ಮಾತಾಡ್ತೀನಿ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದು ಬ್ರೇಕ್.